ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಏನು ಇವತ್ತು ಎಲ್ಲಿ ನೋಡಿದ್ರು ಇದೇ ಬರ್ತದೆ. ಯಾಕೆಂದ್ರೆ ಮೈಸೂರಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ, ಆರ್ ಟಿ ಒ ಅಧಿಕಾರಿಗಳು ಒಂದು ಲೇಡೀಸ್ನ ಹೆಲ್ಮೆಟ್ ಹಾಕಿಲ್ಲ ಅಂತ ಅಡ್ಡ ಹಾಕಿ ಸ್ಥಳದಲ್ಲೇ ಕೀ ಕಿತ್ಕೊಂತಾರೆ, ಸ್ಕೂಟಿ ಕೂಡ ತಗೊಂಡೋಗ್ತಾರೆ. ಇದು ಯಾವ ಕಾನೂನಲ್ಲಿ ಹೇಳಿದೆ ಅಂತ ನಮಗಂತೂ ಗೊತ್ತಿಲ್ಲ. ಎಷ್ಟೋ ಲಾಯರ್ಗಳು ಹೇಳ್ತಾ ಇರ್ತಾರೆ, ನಾವು ನೋಡಿದೀವಿ. ಎಲ್ಲೂ ಕೂಡ ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳು ಗಾಡಿನ ಕೀ ಕಿತ್ಕೊಳಂಗಿಲ್ಲ, ಬೈಕ್ನ ಸೀಸ್ ಮಾಡಂಗಿಲ್ಲ ಅಂತ ರೂಲ್ಸ್ ಇದೆ. ಆದ್ರೂ ಒಂದು ಉಲ್ಲಂಘನೆ ಮಾಡಿ ಒಂದು ಇದನ್ನ ಮತ್ತೆ ಮತ್ತೆ ಅದೇ ತರ ಮಾಡ್ತಾ ಇರ್ತಾರೆ. ಎಷ್ಟು ಮಟ್ಟಿಗೆ ನಿಜಾನೋ ಏನು ಸತ್ಯನೋ ಒಂದು ಗೊತ್ತಾಗ್ತಾ ಇಲ್ಲ. ನಿಜಾನ ಲೇಡೀಸ್ ಎಷ್ಟು ಕೇಳ್ಕೊಂತ ಇದಾರೆ, ನಾವೆಲ್ಲ ಹೋಗ್ಬೇಕು ಬಿಡಿ, ಏನಕ್ಕೆ ಹಿಂಗ್ ಮಾಡ್ತಾ ಇದೀರಾ, ಫೈನ್ ಕಟ್ತೀನಿ ಅಂದ್ರೂ ಬಿಡ್ತಾ ಇಲ್ಲ, ಕೀ ಕೊಡ್ತೀರಾ, ಇಲ್ಲ ನಾವು ಹೊಯ್ಸಳ ಕರೆಸ್ಬೇಕಾ, ಇಲ್ಲ ಬೇರೆ ತರನೇ ಆಗತ್ತೆ ಅಂತ ಅವ್ರ ಮೇಲೆ ಏನೋ ಗೊತ್ತಿಲ್ಲ ಈ ತರ ಒಂದು ಅವಾಜ್ ಆಗ್ತಾರೆ. ನಿಜವಾಗ್ಲೂ ಇವ್ರದ್ದೆಲ್ಲ ಒಂಥರ ಬಡಪಾಯಿ ಮೇಲೆ ಏನೋ ಗೊತ್ತಿಲ್ಲ, ಇವ್ರ ದೌರ್ಜನ್ಯಗಳು ಏನಕ್ಕೆ ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತಲ್ಲ, ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಗೊತ್ತಿಲ್ಲ, ಗಾಡಿ ಕೀ ಕೊಡ್ತೀಯಾ ಇಲ್ಲ ವೈಸಳ ಹಾಕಲ್ಲ, ಇಲ್ಲ ವೈಸಳ ಕಟ್ಲ, ವೈಸಳ ಕಟ್ತೀವಿ ಅನ್ಬೋದ್ತೀಯ, ವೈಸಳ ಕಟ್ತೀವಿ ಅನ್ಬೋದ್ತೀಯ, ವೈಸಳ ಬಂತು ಅಂದ್ರೆ ನೀವು ಅನ್ಬೋದ್ತೀಯ, ಇಬ್ರು ಅನ್ಬೋದ್ತೀರಾ, ಇಬ್ರು ಅನ್ಬೋದ್ತೀರಾ, ಇಬ್ರು ಅನ್ಬೋದ್ತೀರಾ, ಇಬ್ರು ಅನ್ಬೋದ್ತೀರಾ. ಗಾಡಿ ಕೀ ಕೊಡ್ಬೇಕು, ಗಾಡಿ ಕೀ ಕೊಟ್ಟರೆ ಮರ್ಯಾದೆಗೆ ಏನಾಗುತ್ತೆ ಅದು ಮಾಡ್ಕೊಂಡು ಹೋಗ್ತೀಯ. ಗಾಡಿ ಕೀ ಕೊಡ್ಲಿಲ್ಲ ಅಂದ್ರೆ ಬೇರೆ ತರ ಆಗುತ್ತೆ. ನೋಡ್ರಲ್ಲ ಸ್ನೇಹಿತರೆ, ವಿಡಿಯೋ ಇದೆ. ಇದು ಮೈಸೂರಲ್ಲಿ ಇವತ್ತಾಗಿರ್ತಕ್ಕಂಥದ್ದೇ. ಸುಮಾರು 4-5 ಜನ ಪೊಲೀಸು, ಯಾರೋ ಒಂದು ಲೇಡೀಸ್ ಒಂದು ಜೆಂಟ್ಸ್ ಬರ್ತಾ ಇರ್ತಾರೆ. ಜಸ್ಟ್ ಏನೋ ಒಂದು ಒಳಗಡೆ ರೋಡಿಂದ ಏನೋ ರೋಡ್ಗೆ ಅಟ್ಯಾಚ್ ಆಗ್ತಾರಂತೆ, ಬಟ್ ಹೆಲ್ಮೆಟ್ ಹಾಕಿಲ್ಲ, ಏಕೈಕಿ ಹಿಡಿತಾರೆ ಇಬ್ಬರನ್ನೂ. ಓಕೆ, ಹೆಲ್ಮೆಟ್ ಹಾಕಿಲ್ಲ, ಅದು ಅವ್ರ ತಪ್ಪು ಫಸ್ಟ್, ಓಕೆ ಒಪ್ಕೊಂತೀವಿ. ಅದಕ್ಕೆ ಏನು ಫೈನ್ ಕಟ್ಟಬೇಕು ಆಯ್ತು, ಅವ್ರು ಫೈನ್ ಕಟ್ತೀವಿ ಅಂತ ಹೇಳ್ತಾ ಇದಾರೆ. ಇಲ್ಲ, ಫೈನ್ ಸ್ಥಳದಲ್ಲಿ ಕಟ್ಟತಕ್ಕಂತನೂ ರೂಲ್ಸ್ ಇಲ್ಲ, ಇಮಿಡಿಯೇಟ್ ಆಗಿ ಸ್ಪಾಟ್ ಫೈನ್ ಎಲ್ಲೂ ಇಲ್ಲ. ಆ ದುಡ್ಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ರಸೀಪ್ಟ್ ಕೊಟ್ಟರೆ ಅವ್ರು ಆನ್ಲೈನಲ್ಲಿ ಕಟ್ಕೋಬಹುದು, ಈ ಥರನೇ ಇರೋದು ರೂಲ್ಸು. ಬಟ್ ಅಲ್ಲಿ ಒಬ್ರು ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ದಾರೆ, ಫುಲ್ಲು ನೀವು ಇಲ್ಲೇ ಗಾಡಿ ಕೀ ಕೊಡು, ಗಾಡಿ ಸೀಸ್ ಮಾಡ್ತೀನಿ, ಇವು ಕೀ ಕೊಟ್ಟಿಲ್ಲ ಅಂದರೆ ಹೊಯ್ಸಳ ಕರೆಸ್ತೀನಿ, ಆಮೇಲೆ ಬೇರೆ ಥರನೇ ಆಗುತ್ತೆ ನೋಡು, ಹಂಗೆ ಹಿಂಗೆ ಅಂತ ಫುಲ್ ಅವಾಜ್ ಆಗ್ತಾ ಇದ್ದಾರೆ. ಏನು ಅವ್ರೇನು ಕಳ್ತನ ಮಾಡಿದಾರ, ಕೊಲೆ ಮಾಡಿದಾರ, ಒಂದು ಅರ್ಥ ಆಗ್ತಾ ಇಲ್ಲ. ಇವ್ರ ಮೇಲೆ ಏನಕ್ಕೆ ಈ ಥರ ಒಂದು ದರ್ಪ ದೌರ್ಜನ್ಯ ಮಾಡ್ತಾ ಇರ್ತಾರೆ ನಮಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಎಲ್ಲಿ ಹೋಗ್ತಾ ಇದೆ ನಮ್ಮ ಕಾನೂನು ವ್ಯವಸ್ಥೆ, ಯಾಕೆ ಈ ಥರ ಅಂತ ಒಂದು ಅರ್ಥ ಆಗಲ್ಲ ನಿಜವಾಗ್ಲೂ. ಕೊಲೆ ಮಾಡಿರೋರು, ಕಳ್ತನ ಮಾಡಿರೋರು ಎಲ್ಲೆಲ್ಲೋ ರಾಜಾರೋಷವಾಗಿರ್ತಾರೆ ಓಡಾಡ್ಕೊಂಡು, ಬಟ್ ಅಮಾಯಕರ ಮೇಲೆ ಯಾಕೆ ಈ ಥರ ದೌರ್ಜನ್ಯ ಮಾಡ್ತಾರೆ? ನಿಜವಾಗ್ಲೂ ನಾವು ಸುಮಾರು ಕಡೆ ನೋಡ್ತಾ ಇರ್ತೀವಿ, ಕೆಲವೊಂದು ಆರ್ ಟಿ ಒ ಅಧಿಕಾರಿಗಳು ಈ ಥರ ಮಾಡ್ತಾರೆ. ಸುಮಾರು ವಿಡಿಯೋಗಳು ಬರ್ತಾನೆ ಇರ್ತವೆ ಪದೇ ಪದೇ. ಇದರಿಂದ ಏನಾಗುತ್ತೆ, ಒಳ್ಳೆ ಅಧಿಕಾರಿಗಳು ಕೂಡ ಕೆಟ್ಟ ಹೆಸರು ಬರುತ್ತೆ. ಜನಗಳು ಹಿಂಗೆ ಬೈಯೋದು, ಅಪ್ಪ ಸರಿ ಇಲ್ಲ ಸುಮ್ಮನಪ್ಪ, ಅವ್ರ ಸವಾಸ ಯಾಕಪ್ಪ ಅಂತ, ಹೆಲ್ಮೆಟ್ ಹಾಕಿ ಹಂಗೆ ಇಂದ ಏನು ಮಾಡ್ತಾರೆ, ಅಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಕೈ ಸಿಗಾಕೊಂಡ್ರೆ ಸುಮ್ಮನೆ ತಲೆನೋವಪ್ಪ ಅಂತವ. ಇದರಿಂದ ಏನಾಗ್ತಾ ಇದೆ, ಒಳ್ಳೆ ಅಧಿಕಾರಿಗಳಿಗೂ ಕೆಟ್ಟ ಹೆಸರು ಬರ್ತದೆ ಇಂಥವ್ರಿಂದವ. ನಿಜವಲ್ಲ, ಆ ವ್ಯಕ್ತಿ ಮಾಡಿದ್ ಸರಿ ಇಲ್ಲ. ಅವ್ರ ಆರ್ ಟಿ ಒ ಅಧಿಕಾರಿ ಏನಿದ್ದಾರೆ, ಅವರು ಮಾತಾಡ್ತಕ್ಕಂಥ ರೀತಿ ಆಗಿರ್ಬೋದು, ಆ ಗಾಡಿ ಕೀ ಕಿತ್ಕೊಂಡು ಹೋಗಿದ್ದು, ಲಾಸ್ಟಿಗೆ ಗಾಡಿಗೂ ಕೂಡ ಕಿತ್ಕೊಂಡು ಹೊರಟೋಗ್ತಾರೆ. ಅದು ತಪ್ಪು, ಮಾಡಬಾರ್ದು. ಎಷ್ಟೋ ಲಾಯರ್ಗಳು ಹೇಳ್ತಾ ಇರ್ತಾರೆ, ಯಾರು ಕೂಡ ಗಾಡಿನ ಸ್ಪಾಟಲ್ಲಿ ಸೀಸ್ ಮಾಡೋಂಗಿಲ್ಲ. ಗಾಡಿ ಸೀಸ್ ಮಾಡೋಕ್ಕಿರೋದು ಒಂದೇ ಒಂದು ಆಪ್ಷನ್, ಯಾರಿಗೆ ಅಂದರೆ ಡ್ರಿಂಕ್ ಅಂಡ್ ಡ್ರೈವ್. ಯಾರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಹೋಗ್ತಾರಲ್ವ, ಅಂಥವ್ರ ಗಾಡಿ ಮಾತ್ರ ಸೀಸ್ ಮಾಡಬೇಕು, ಕೀ ಕಿತ್ಕೊಳ್ಳೋ ಆಪ್ಷನ್ ಪೊಲೀಸ್ ಅಧಿಕಾರಿಗಳಿಗಿದೆ, ಆರ್ ಟಿ ಒ ಅಧಿಕಾರಿಗಳಿಗೆ. ಅದು ಬಿಟ್ಟರೆ ಬೇರೆ ಹೆಲ್ಮೆಟ್ ಹಾಕಿಲ್ಲ, ಒನ್ ವೇಲ್ ಬಂದಿಲ್ಲ, ಸಿಗ್ನಲ್ ಜಂಪು ಏನೇ ಇದ್ರೂ ಕೇಸ್ ಹಾಕ್ಬೋದು. ಫೈನು ಸ್ಪಾಟ್ ಫೈನ್ ಕಟ್ಟಲೇಬೇಕಂತನೂ ಕೂಡ ರೂಲ್ಸ್ ಇಲ್ಲ. ದುಡ್ಡಿದ್ರೆ ಕಟ್ಬೋದು, ದುಡ್ಡಿಲ್ಲ ಅಂದ್ರೆ ಎಲ್ಲಿಂದ ತಂದು ಕಟ್ಟಕ್ಕಾಗತ್ತಲ್ವಾ. ಅವ್ರಿಗೆ ಫೈನ್ ಹಾಕ್ಬೋದು, ಅದು ಆನ್ಲೈನಲ್ಲಿ ಅವ್ರು ಕಟ್ಕೊಂತಾರೆ. ಆಮೇಲೆ ಇಷ್ಟೇ ಇರೋದು ಕಾನೂನು ಪ್ರಕಾರ ರೂಲ್ಸ್. ಯಾಕಂದ್ರೆ ಎಷ್ಟೋ ಜನ ಎಮರ್ಜೆನ್ಸಿಯಲ್ಲಿ ಒಂದು ಮೆಡಿಕಲ್ ಹೋಗಿರ್ತಾರೆ, ಇಲ್ಲ ಬೇರೆ ಏನೋ ಒಂದು ಕೆಲಸಕ್ಕೆ ಹೋಗೋರಿರ್ತಾರೆ, ಏನೋ ಒಂದು ಪರಿಸ್ಥಿತಿ ಇರುತ್ತೆ ಅರ್ಜೆಂಟ್, ಅಂಥವ್ರನ್ನೆಲ್ಲ ಈ ಥರ ಗಾಡಿ ಕಿತ್ಕೊಂಡು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅವ್ರು ಹೆಂಗೆ ಹೋಗ್ಬೇಕಾಗತ್ತೇಳಿ. ಹಾಗಾಗಿ ಈ ವ್ಯಕ್ತಿ, ಈ ಮಹಿಳೆ ಕೂಡ ಅಷ್ಟೇ, ಎಷ್ಟು ಕೇಳ್ಕೊತಾ ಇದ್ದಾರೆ, ನಾವು ಅರ್ಜೆಂಟ್ ಹೋಗ್ಬೇಕು, ಎಲ್ಲೋ ಹೋಗ್ತಾ ಇದೀವಿ ಬಿಡಿ, ಯಾಕೆ ನಮಗೆ ತೊಂದರೆ ಕೊಡ್ತೀರ, ನಾವು ಫೈನ್ ಕಟ್ತೀವಿ ಅಂದ್ರೂ ಬಿಡ್ತಾನೆ ಇಲ್ಲ ಅವರು. ಕೀ ಕೊಡಿ ಒಂದೇ ಮಾತು. ಕೀ ಕೊಟ್ಟಿಲ್ಲ ಅಂದರೆ ಹೊಯ್ಸಳ ಕರೆಸ್ತೀನಿ, ಆಮೇಲೆ ಬೇರೆ ಥರನೇ ಆಗುತ್ತೆ ನೋಡಿ, ಹಂಗೆ ಅಂತ ಫುಲ್ ಅವರಿಗೆ ಅವಾಜ್ ಆಗ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಪಬ್ಲಿಕ್ಸು ಅಷ್ಟೇ ಕೂಡ, ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ.
ಹೌದು, ಎಲ್ಲಿ ತಪ್ಪಾಗಿದೆ ಅಲ್ಲಿ ಕೇಳಬೇಕು, ಧ್ವನಿ ಎತ್ತಿ ಮಾತಾಡ್ತಕ್ಕಂಥದ್ದು ಹಕ್ಕು ಎಲ್ರಿಗೂ ಇದೆ. ಬಟ್ ಅಲ್ಲಿ ಕೇಳಕ್ ಹೋಗಿಲ್ಲ, ಯಾಕಂದ್ರೆ ಎಲ್ರಿಗೂ ಯಾಕಪ್ಪ ಪೊಲೀಸ್ ಅಂದ್ರೆ ಒಂಥರ ಭಯ, ಎಲ್ರಿಗೂ ಗೊತ್ತು. ನಮಗೆ ಯಾಕಪ್ಪ ಊರು ಉಸಾಬರಿ, ಸುಮ್ಮನೆ ಇವ್ರ ಹತ್ರ ಹೋಗಿ ನಾವ್ಯಾಕೆ ತಗ್ಲಾಕೊಂಡು ಕಿರಿಕು ಜಗಳ ಏನಕ್ಕೆ ಮಾಡ್ಕೊಂಡು ಸುಮಾರು ಜನ ಅದಕ್ಕೆ ಯಾರು ಹೋಗಿ ಮಾತಾಡಕ್ ಹೋಗ್ಲಿಲ್ಲ, ವಿಡಿಯೋ ಮಾಡ್ಕೊಂಡು ಸುಮ್ಮನೆ ನಿಂತಾರೆ. ಬಟ್ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರೋದ್ರಿಂದ ನಾಳೆ ದಿನ ಇದು ದೊಡ್ಡ ದೊಡ್ಡ ಅಧಿಕಾರಿಗಳ ಗಂಟೆ ಹೋಗುತ್ತೆ. ಮೈಸೂರಲ್ಲ, ಬೆಂಗಳೂರು ಗಂಟೆ ಎಲ್ಲ ಅಧಿಕಾರಿಗಳಿಗೆ ತಲುಪುತ್ತೆ. ಆನಂತರ RTO ಅಧಿಕಾರಿಗಳಿಗೆ ಅದೇನೊಂದು ಪನಿಷ್ಮೆಂಟ್ ಕೊಡಬೇಕು ಕೊಟ್ಟೇ ಕೊಡ್ತಾರೆ ನಮ್ಮ ಅನಿಸಿಕೆ. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ವೈರಲ್ ಆಗಿರೋ ವಿಡಿಯೋ ಎಲ್ಲ ನ್ಯೂಸ್ ಅಲ್ಲಿ ಬಂದೇ ಬರುತ್ತೆ. ಇವತ್ತು ಮಾಡಬಾರ್ದು ತಪ್ಪು. ಆಕ್ಚುಲಿ ಯಾರಿಗೆ ಆಗಲಿ ಈ ಥರ ಸ್ಪಾಟಲ್ಲಿ ಗಾಡಿ ಕಿತ್ಕೊಳ್ಳೋ ರೈಟ್ಸು ಇಲ್ಲ, ಪಬ್ಲಿಕ್ಸ್ಗೆ ಬೈಯಂಗೂ ಇಲ್ಲ, ಆ ಥರ ಎಲ್ಲ ಅವಾಜ್ ಹಾಕಂಗಿಲ್ಲ, ಈ ಬೆದರಿಕೆನೂ ಹಾಕಂಗಿಲ್ಲ. ಪೊಲೀಸ್ ಅಧಿಕಾರಿಗಳು ಇರೋದೇ ಒಂದು ಪಬ್ಲಿಕ್ಸ್ಗೆ ಸೇವೆ ಕೊಡೋಕೆ ಅಂತಾನೆ. ಬಟ್ ಇವರು ಪಬ್ಲಿಕ್ಸ್ಗೆ ಇಷ್ಟರ ಮಟ್ಟಿಗೆ ನಡ್ಕೊಂಡ್ರೆ ಕೆಟ್ಟದಾಗಿ ನಾಳೆ ದಿನ ಕಷ್ಟ ಅಂದಾಗ ಇಲ್ಲಿ ಹೋಗಿ ಕೇಳಬೇಕು ಪಬ್ಲಿಕ್ಸ್ ಅಲ್ವಾ? ಎಂತರಿಗೂ ಭಯ ಆಗುತ್ತೆ. ಪೊಲೀಸ್ ಇದಾರಪ್ಪ ನಮ್ಗೆ ಏನಾರು ಆದ್ರೆ ಕೇಳೋಕೆ ಅಂತ ಅಂದ್ಕೊಂಡ್ರೆ ಇವತ್ತು ಅವರೇ ಇವ್ರ ಮೇಲೆ ದೌರ್ಜನ್ಯ ದರ್ಪ ಮಾಡಿದ್ರೆ ಯಾರನ್ನು ಕೇಳ್ಬೇಕು ನಾಳೆ ದಿವಸ? ಈಗ ಹಂಗೆ ಆಗ್ಬಿಟ್ಟಿದೆ ಪಾಪ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ ಪಾಪ ಮಹಿಳೆ ಮೇಲೆ, ಆ ವ್ಯಕ್ತಿ ಮೇಲೆ ಒಬ್ರು ಪೊಲೀಸ್ ಅಧಿಕಾರಿಗಳು ತುಂಬಾ ಅವಾಜ್ ಹಾಕ್ತಾರೆ. ಕೀ ಕೊಡು ಒಂದೇ ಸಮಯ ಅವ್ರಿಗೆ ಪ್ರೆಜರ್ ಆಗ್ತಾರೆ. ಕೊನೆಗೂ ಬಿಟ್ಟೇ ಇಲ್ಲ, ಕೀ ಕಿತ್ಕೊಂಡು ಗಾಡಿನ ಕೂಡ ತಗೊಂಡು ಹೋಗೇ ಬಿಟ್ರು. ಬಟ್ ಅಲ್ಲಿ ನಾವು ನೋಡಿರೋ ಮಟ್ಟಿಗೆ ಆ ವಿಡಿಯೋದಲ್ಲಿ ಆ ಮಹಿಳೆ ಏನು ಅವ್ರಿಗೆ ಬೈದಿರೋ ಥರ ಇಲ್ಲ, ಅವ್ರಿಗೂ ವ್ಯಕ್ತಿನೂ ಕೂಡ ಯಾರು ಏನು ಬೈದಿಲ್ಲ. ಬಟ್ ಅವ್ರು ಕೇಳ್ತಾ ಇರೋದಷ್ಟೇ, ನಾವೆಲ್ಲ ಹೋಗ್ಬೇಕು, ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ, ಹಿಡ್ದು ಹೆಲ್ಮೆಟ್ ಆಗಿ ಫೈನ್ ಕಟ್ತೀವಿ ಬಿಡಿ ಅಂತ ಕೇಳಿದ್ರು ಅವರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಬಟ್ ಇದೆಲ್ಲ ಮಾಡೋದು ತಪ್ಪು ನಮ್ಮ ಅನಿಸಿಕೆ. ಯಾಕೆಂದರೆ ಯಾರನ್ನಾಗಲಿ ಯಾರನ್ನೋಕ್ಕೋದು ಈ ಥರ ಎಲ್ಲ ಕೀ ಕಿತ್ಕೊಳೋ ರೈಟ್ಸು ಯಾರಿಗೂ ಇಲ್ಲ, ಅವಾಜ್ ಹಾಕಿ ಬೈತಕ್ಕಂಥ ರೈಟ್ಸು ಯಾರಿಗೂ ಇಲ್ಲ. ಏನೇ ಒಂದು ತಪ್ಪು ಮಾಡಿದ್ರು, ಅವ್ರು ಏನೋ ಒಂದು ಹೆಲ್ಮೆಟ್ ಹಾಕಿಲ್ಲ, ಏನೇ ಇದ್ರು ಅವ್ರಿಗೊಂದು ಫೈನ್ ಹಾಕ್ತಕ್ಕಂಥ ಅಷ್ಟೇ ಇರೋದು ಅವ್ರಿಗೆ ಅಧಿಕಾರ. ಅದು ಬಿಟ್ಟರೆ ಬೇರೆ ಏನು ಈ ಥರ ಕೆಟ್ಟ ಪದಗಳು ಬೈಯೋದಾಗಲಿ ಹೊಡಿಯೋದಾಗಲಿ ಯಾರಿಗೂ ಯಾವ ಅಧಿಕಾರನೂ ಕೊಟ್ಟಿಲ್ಲ ಗೌರ್ಮೆಂಟು, ಕಾನೂನಾಗಲಿ. ಬಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಗಾಡಿನ ಕಿತ್ಕೊಂಡು ಹೋದ್ರು ಫೈನಲಿ. ಇದೆಲ್ಲ ನೋಡಿದ್ರೆ ಒಂದು ಹೆಲ್ಮೆಟ್ ಹಾಕದೇ ಇರೋ ವಿಷಯಕ್ಕೇನೆ ಇವತ್ತು ಇಷ್ಟು ದೊಡ್ಡ ರಾಮಾಯಣ. ಅಂದರೆ ಎಷ್ಟೋ ಜನ ಕುಡಿದ್ಬಿಟ್ಟು ಗಾಡಿ ಓಡಿಸ್ತಾರೆ, ವೀಲಿಂಗ್ ಮಾಡ್ಕೊಂಡು ಹೋಗ್ತಾರೆ, ತ್ರಿಬಲ್ ರೈಡ್ ಮಾಡ್ತಾರೆ. ಇಂಥವೆಲ್ಲ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಇಂಥವೆಲ್ಲ ಗಾಡಿ ಬೈಕ್ಗಳು ಕಿತ್ಕೊಂಡು ಸೀಜ್ ಮಾಡಬೇಕು. ಬಟ್ ಇಂಥವ್ರನ್ನೆಲ್ಲ ಯಾರು ಏನಕ್ಕೆ ಕೇಳಲ್ಲ, ಸುಮ್ಮನೆ ಬಿಡ್ತಾರೆ. ಬಟ್ ಯಾರೋ ಒಬ್ಬ ಅಮಾಯಕರನ್ನ ಇಟ್ಕೊಂಡು ಈ ಥರ ತೊಂದರೆ ಕೊಡ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೋಗ್ತಾಯಿತ್ತು? ಇದಕ್ಕೆಲ್ಲ ಒಂದು ಸರಿಯಾದ ರೀತಿ ಬರಲೇಬೇಕು ವ್ಯವಸ್ಥೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಎಲ್ಲರೂ ಜೀವನ ಮಾಡೋದು. ಹಾಗೆ ಇನ್ನು ಇದು ಬಿಟ್ಟರೆ ನಮ್ಮ ಬೈಕ್ ಟ್ಯಾಕ್ಸಿ ಹಿಡಿಸಿ ಒಂದು ಎಚ್ಚರಿಕೆ. ಯಾಕೆಂದ್ರೆ ನೋಡಿ, ಈ ಒಂದು ಲೇಡೀಸ್ಗೆ ಬಿಟ್ಟಿಲ್ಲ, ನಾಳೆ ದಿನ ನಿಮ್ಮ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತೀರಾ, ನೀವು ಹೆಲ್ಮೆಟ್ ಹಾಕೊಂಡಂಗೆ ಹೋಗ್ತಾ ಇರ್ತೀರಾ. ಇನ್ ಕೇಸ್ ಎಲ್ಲರೂ ಹಿಡಿದ್ರೆ ರೋಡಲ್ಲಿ ನಿಮ್ಮದು ಕೂಡ ಇದೇ ಗತಿ ಆಗ್ಬೋದು. ಸ್ಪಾಟಲ್ಲಿ ಕೀನು ಕಿತ್ಕೋಬೋದು, ಫೈನ್ ಕಟ್ಟಿಲ್ಲ ಅಂದರೆ ಗಾಡಿನೂ ಕಿತ್ಕೋಬೋದು, ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ಅಧಿಕಾರಿಗಳು ಒಂದೇ ಥರ ಇರಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ, ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಡೆಲಿವರಿ ಬಾಯ್ ಅಂದರೆ ಹೋಗಪ್ಪತ್ತಾಗಿ ಪರವಾಗಿಲ್ಲ, ಏನೋ ನೀನು ದುಡಿಮೆ ಮಾಡೋದೇ ಕಮ್ಮಿ ಅಲ್ವ, ನೀನು ಯಾತ್ರ ಯಾಕೆ ಫೈನ್ ಹಾಕೋದು ಅಂತ ಎಷ್ಟೋ ಜನ ಬಿಟ್ಟು ಕಳಿಸ್ಬಿಡ್ತಾರೆ. ಒಳ್ಳೆ ಅಧಿಕಾರಿಗಳು ಇರ್ತಾರೆ. ಕೆಲವೊಬ್ಬೊಬ್ರು ಏನು ಹೇಳಿದ್ರು ಕೇಳಲ್ಲ. ಈ ಥರ ಇದ್ರಲ್ಲ ಇಂಥವ್ರು, ಫೈನ್ ಕಟ್ಟಬೇಕಂದ್ರೆ ಕಟ್ಟಲೇಬೇಕು, ಗಾಡಿ ಸೀಜ್ ಮಾಡ್ಬೇಕಂದ್ರೆ ಮಾಡೇ ಮಾಡ್ತೀನಿ, ಒಂದು ಅಟ್ಟ ಹಿಡಿದು ಬಿಡ್ತಾರೆ ಅವರು, ನಾನು ಹೇಳಿದ್ದೆ ನಡಿಬೇಕು ಅಂತವ. ಹಂಗಾಗಿ ಇಂಥ ಅಧಿಕಾರಿಗಳ ಹತ್ರ ಏನಾದ್ರು ತಗ್ಲಾಕೊಂಡ್ಬಿಟ್ರೆ ನಮ್ಮ ಡೆಲಿವರಿ ಬಾಯ್ಸ್, ಬೈಕ್ ಟ್ಯಾಕ್ಸಿ ರೈಡರ್ಸ್ ಕತೆ ಅದೋ ಗತಿ ಅಷ್ಟೇ ಮುಗಿದೋಯ್ತು. ಅದಕ್ಕೇನೆ ಆದಷ್ಟು ಸ್ವಲ್ಪ ಹುಷಾರಾಗೆ ಡ್ಯೂಟಿ ಮಾಡಿ. ರೈಡರ್ಸ್ಗಳು ಹೇಳ್ತೀವಲ್ಲ, ಸುಮಾರು ಜನ ಕಸ್ಟಮರ್ ಹೆಲ್ಮೆಟ್ ಹಾಕ್ತಂಗೆ ಹಿಂದೆ ಹೋಗ್ತಾ ಇರ್ತಾರೆ, ಅವ್ರ ಪಡೆಗೆ ಅವ್ರ ಕೈಯಲ್ಲಿ ಹಿಡ್ಕೊಂಡು. ಯಾರು ಇಂಥ ಕೈ ಸಿಗಾಕೊಂಡಾಗ ಏನಾಗುತ್ತೆ, ನಾಳೆ ದಿನ ನಿಮ್ಮ ಗಾಡಿನೂ ಸೀಜ್ ಆಗ್ಬಿಡುತ್ತೆ. ತುಂಬ ಕಷ್ಟ. ಇವತ್ತು ಆ ಮಹಿಳೆಗಾಗಿರ್ಬೋದು, ನಾಳೆ ನಮಗಾಗ್ಬೋದು, ನಿಮಗಾಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಸೇಫ್ಟಿ ನಮ್ಮ ಕೇರ್ಫುಲ್ ಆಗಿರ್ಬೇಕು. ಎಲ್ಲೇ ಹೋಗ್ಲಿ ಹೊರಗಡೆ ಗಾಡಿ ಎತ್ಕೊಂಡು ಹೋದ್ರೆ ಅಂದರೆ ಒಂದು ಹೆಲ್ಮೆಟ್ ಅಂತ ಕಂಪಲ್ಸರಿ ಹಾಕೊಂಡು ಹೋಗಿ. ಯಾವ ಜಾಗದಲ್ಲಿ ಇರ್ತಾರೋ RTO ಅಧಿಕಾರಿಗಳಿಗೆ ಹೇಳೋಕ್ಕಾಗಲ್ಲ, ಎಲ್ಲ ಕಡೆನೂ ಇರ್ತಾರೆ. ಗ್ರೇಟರ್ ಬೆಂಗಳೂರು ಆದಮೇಲೆ ಇವಾಗ ಹಳ್ಳಿಗಳಿಗೊಳಗಡೆ ಬರ್ತಾ ಇದ್ದಾರೆ, ಲೋಕಲ್ ಏರಿಯಾಗೂ ಬರ್ತಾ ಇರ್ತಾರೆ ಬೆಂಗಳೂರಲ್ಲಿ. ಹಂಗಾಗಿ ಇಲ್ಲೆಲ್ಲ ಯಾರೋ ಬರಲ್ಲ ಬಿಡಪ್ಪ ಅಂತ ಹಂಗೆ ಹೋದ್ರೆ ತಗ್ಲಾಕೊಂಡ್ರೆ ಮುಗೀತು, 500,000 ರೂಪಾಯಿ ಫೈನ್ ಕಟ್ಟಬೇಕಾಗತ್ತೆ. ಆದಷ್ಟು ಹೆಲ್ಮೆಟ್ನ ಯೂಸ್ ಮಾಡಿ. ಹಾಗೆ ಈ ಥರ ಒಂದು ಸಮಸ್ಯೆ ತಗ್ಲಾಕೊಂಡು ಒದ್ದಾಡೋದಕ್ಕಿಂತವ ಮುಂಜಾಗ್ರತೆ ಕ್ರಮವಾಗಿ ಎಲ್ಲೇ ಹೋದ್ರೆ ಗಾಡೀಲಿ ಹೆಲ್ಮೆಟ್ ಹಾಕೊಂಡು ಹೋದ್ರಿಂದ ಸೇಫ್ಟಿ. ಹೇಳ್ಬೇಕಾದ್ರೆ ಅದಷ್ಟು ಕೇಸ್ಗಳು ಏನಾದ್ರು ಇದ್ರೆ ನೆಕ್ಸ್ಟ್ ಹೇಳಿದ್ನಲ್ಲ, ಅದು ಒಂದು ಕೇಸ್ 50% ಆಫರ್ ಬರುತ್ತೆ, ಕಟ್ಟಿ ಕ್ಲಿಯರ್ ಮಾಡ್ಕೊಂಬಿಡಿ. ಅದಾದ್ಮೇಲೆ ಮತ್ತೆ ಕ್ಲಿಯರ್ ಆದ್ಮೇಲೆ ಮತ್ತೆ ಏನಾದ್ರು ಸಿಗಾಕೊಂಡ್ರೆ ಫುಲ್ ಫೈನ್ ಕಟ್ಟಬೇಕಾಗತ್ತೆ. ಇವೆಲ್ಲ ಸಮಸ್ಯೆಗಳು. ಯಾಕೆಂದ್ರೆ ಎಲ್ಲ ಅಧಿಕಾರಿಗಳು ಒಂದೇ ಥರ ಇರಲ್ಲ, ಹೇಳಿನಲ್ವಾ. ಈಗ ಮೈಸೂರಲ್ಲಿ ಈ ಥರ ಆಗಿದೆ. ಬಟ್ ಅವ್ರಿಗೇನೋ ಆಗುತ್ತೆ ಪ್ರಾಬ್ಲಮ್. ಇದ್ರಿಗೆ ದೊಡ್ಡ ವೈರಲ್ ಆಗಿದೆ ವಿಡಿಯೋ, ಎಲ್ಲ ದೊಡ್ಡವ್ರು ನೋಡಿದ್ರೆ ಅದಕ್ಕೆ ಏನೋ ಒಂದು ಪನಿಷ್ಮೆಂಟ್ ಕೊಡಬೇಕು, ಕೊಟ್ಟೇ ಕೊಡ್ತಾರೆ. ತಪ್ಪು ಅವ್ರು ಮಾಡಿರೋದು ಯಾರೇ ಆಗಲಿ ಒಪ್ಕೊಳಕ್ಕೆ ರೆಡಿ ಇಲ್ಲ. ಇದನ್ನು ಅವ್ರು ಮಾಡಿರೋದು ಸರಿ ಅಂತ ಯಾರು ಹೇಳ್ತಾ ಇಲ್ಲ. ಆ ವಿಡಿಯೋಗೆ ಬಂದಿರತಕ್ಕಂಥ ಕಮೆಂಟ್ಸ್ ಕೂಡ ನಾವು ಸುಮಾರು ನೋಡ್ದು, ಒಂದೇ ಒಂದು ಪಾಸಿಟಿವ್ ಕಮೆಂಟ್ಸ್ ಇಲ್ಲ, ಎಲ್ಲ ನೆಗೆಟಿವ್ ಆಗಿ ಬಂದರೆ. ಏನು ಇಷ್ಟೊಂದು ದೌರ್ಜನ್ಯ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ ಪಬ್ಲಿಕ್ಸ್ ಮೇಲೆ, ಏನು ಇದು ಗಾಡಿನ ಸೀಸ್ ಮಾಡ್ತಕ್ಕಂಥ ರೈಟ್ಸ್ ಯಾರು ಕೊಟ್ಟಿರೋದು, ಏನು ಕೀತನ ಮಾಡ್ತಾರೆ, ಎಲ್ಲ ಬರೀ ನೆಗೆಟಿವ್ಸು. ಇನ್ನೂ ಹೇಳೋಕ್ಕಾಗಲ್ಲ ಕಮೆಂಟ್ಸು, ಅಷ್ಟು ಕೆಟ್ಟದಾಗಿ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ತಪ್ಪಾಗಿದೆ. ಅದು ಅವ್ರು ಒಪ್ಕೊಳಕ್ಕೆ ರೆಡಿ ಇಲ್ಲ. RTO ಅಧಿಕಾರಿಗಳು ಆ ಮಹಿಳೆ ಮೇಲೆ ದರ್ಪ ಮಾಡ್ತಾರೆ, ಗಾಡಿ ಕಿತ್ಕೊಂಡು ಹೊರಟೆ ಹೋದ್ರೆ ಲಾಸ್ಟಿಗೆ. ಓಕೆ, ಎಷ್ಟು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಕಡೆ ನಡೀತಾ ಇರ್ತಾವೆ ಇವು, ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಇವಾಗ. ಏನು ಮಾಡೋಕ್ಕಲ್ಲ ಪಬ್ಲಿಕ್ಸ್ ಮೇಲೆ.
ಎಲ್ಲ ನಾವು ಹುಷಾರಾಗಬೇಕು ಅಷ್ಟೇ. ಫಸ್ಟ್ ಹೇಳ್ಬೇಕಾದ್ರೆ ನಮ್ಮ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ನಮ್ಮ ಬೈಕ್ ಟೆಸ್ಟ್ ಸ್ವಲ್ಪ ಹುಷಾರಾಗಿ ಓಡಿಸಿ, ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಿ, ಕಸ್ಟಮರ್ಗೂ ಅಷ್ಟೇ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳಿ. ಏನೋ ಒಂದು ಕೇಸು ನೀವು ಹಾಕಿಲ್ದ್ರು, ನಿಮ್ಮ ಕಸ್ಟಮರ್ ಪ್ಯಾಸೆಂಜರ್ ಹಿಂದೆ ಕೂತ್ಕೊಂಡ್ರು ಹೆಲ್ಮೆಟ್ ಹಾಕಿಲ್ಲ ಅಂದ್ರೂ ಆಮೇಲೆ ಬಿತ್ತು ಫೈನು 1000 ರೂಪಾಯಿ ಕಟ್ಟಬೇಕಾಗುತ್ತೆ. ನಿಮ್ಮ ಕೈಯಿಂದ, ನಿಮ್ಮ ಪಾಕೆಟ್ ಮನಿ ದಿನವೆಲ್ಲ ಸಂಪಾದನೆ ಮಾಡಿದ್ದು ಹೊರಟೋಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.